ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಹಿಳೆಯರನ್ನ ಕಾಡುವಂತಹ ಅಪಾಯಕಾರಿ ಕ್ಯಾನ್ಸರ್ಗಳ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಗರ್ಭಕೋಶಕ್ಕೆ ಬರುವಂತಹ ಕ್ಯಾನ್ಸರ್ಗಳ ಬಗ್ಗೆ, ಅದರ ಜೊತೆಗೆ ಈ ಕ್ಯಾನ್ಸರ್ಗಳಿಗೆ ಇರುವಂತಹ ಆಧುನಿಕ ಶಸ್ತ್ರಚಿಕಿತ್ಸೆ ರೋಬೋಟಿಕ್ ಕ್ಯಾನ್ಸರ್ ಸರ್ಜರಿ ಅಂತಾರೆ. ಸೊ ಇದೇನು, ಇದರಿಂದ ಯಾವೆಲ್ಲ ವಿಶೇಷವಾದಂತಹ ಒಂದು ಪರಿಣಾಮ ಬರುತ್ತೆ, ಇದನ್ನು ತಿಳ್ಕೊಳ್ಳೋಣ. ಇವತ್ತಿನ ಸುಹಾಸಿನಿಯಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಕ್ಯಾನ್ಸರ್ ಬಗ್ಗೆ ಹಾಗೇನೆ ಅದರ ರೋಬೋಟಿಕ್ ಸರ್ಜರಿ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆ ಕ್ಯಾನ್ಸರ್ ತಜ್ಞರಾದಂತಹ ಡಾಕ್ಟರ್ ಸೋಮಶೇಖರ್ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ, ಥ್ಯಾಂಕ್ ಯು. ಮೊದಲನೇದಾಗಿ ಕ್ಯಾನ್ಸರಲ್ಲೂ ಬಹು ಅಪಾಯಕಾರಿ ಅಂತ ಅನಿಸ್ಕೊಳ್ಳುವಂತಹ ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಏನು ಮತ್ತು ಅದರ ಲಕ್ಷಣಗಳೇನು ಅಂತ ತಿಳಿಸ್ಕೊಡ್ತೀರಾ? ಹೌದು, ಮೊದಲು ನಾನು ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಎಲ್ಲ ವ್ಯೂವರ್ಸಿಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಈ ಕ್ಯಾನ್ಸರ್ ಅಂದ ತಕ್ಷಣ ಪದ ಕೇಳಿದ್ರೆ ಜನ ಅರ್ಧ ದೇ ಆರ್ ಲಾಸ್ಟ್ ದ ಬ್ಯಾಟಲ್. ಸೊ ಅದು ಹಾಗಿಲ್ಲ ಕಾಲ. ಈಗ ಕ್ಯಾನ್ಸರ್ ಸಹ ಅರ್ಲಿ ಸ್ಟೇಜಲ್ಲಿ ತುಂಬ ಜನಕ್ಕೆ ಕ್ಯೂರ್ ಆಗುತ್ತೆ. ಸೊ ಕ್ಯಾನ್ಸರ್ ಅಂದರೆ ಭಯ ಪಡೋದಿಲ್ಲ. ಈಗ ನಮ್ಮಲ್ಲಿ ಹೇಗೆ ಡಯಾಬಿಟಿಸು BP ಇದೆ, ಹಾಗೆ ಅದು ಒಂದು ರೋಗ. ಸರಿಯಾದ ಟೈಮಲ್ಲಿ ಅದನ್ನ ಕಂಡುಹಿಡ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಹಾಗಾಗಿ ಕ್ಯಾನ್ಸರ್ ಅಂತ ಭಯ ಪಡೋ ಹಾಗಿಲ್ಲ. ಎರಡನೇದು, ಈಗ ಸ್ತನ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಈಗ ಇಂಡಿಯಾದಲ್ಲಿ ಮಹಿಳೆಯರಲ್ಲಿ ಅದು ಮೋಸ್ಟ್ ಕಾಮನ್ ಕ್ಯಾನ್ಸರ್, ಎಸ್ಪೆಷಲಿ ಮೆಟ್ರೋ ಸಿಟಿ ನಮ್ಮ ಬ್ಯಾಂಗ್ಳೂರ್ ಅಂಥದ್ದು. ಪ್ಲಸ್ ಇದು ಎವ್ರಿ ಇಯರು ತುಂಬ ಹೆಚ್ಚಾಗ್ತಾ ಇದೆ. ಸೊ ಇದು ಹಾಗಾಗಿ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ ಹಲವಾರು ಕಾರಣ ಇದೆ ಬರೋಕ್ಕೆ. ಒಂದು, ಅದು ಫ್ಯಾಮಿಲಿಯಲ್ಲೂ, ಈಗ ಅವ್ರ ತಾಯಿಯವರಿಗೆ ಅಥವಾ ಅಜ್ಜಿಗೆ ಫ್ಯಾಮಿಲಿಯಲ್ಲಿ ಇದ್ದರೆ ಬರೋ ಚಾನ್ಸಸ್ ಇರುತ್ತೆ. ಎರಡನೇದು, ನಮ್ಮಟ್ಟಿಗೆ ನಾವೇ ಮಾಡ್ಕೊಂಡಿರೋದು. ಈಗ ನಮ್ಮ ಆಹಾರ ಪದ್ಧತಿ ಒಳಗಡೆ ಹೆಚ್ಚು ಫ್ಯಾಟ್ ಅಂಶ ತಿಂತಾ ಇರೋದು, ತುಂಬ ಲೇಟಾಗಿ ಮಗು ಮಾಡ್ಕೊಳೋದು, ಮಗುಗೆ ಸ್ತನಪಾನ ಮಾಡದೇ ಇರೋದು, ಅಥವಾ ನಾವು ಹಾರ್ಮೋನ್ದು ಔಷಧಿ ತೊಗೊತಾ ಇದ್ರೆ, ಹೀಗೆ ಹಲವಾರು ಕಾರಣ. ಅಂದರೆ ಇದು ಲೈಫ್ ಸ್ಟೈಲ್ ಚೇಂಜ್. ಈಗೇನಾಗಿದೆ, ಎಲ್ಲ ಅರ್ಬನೈಸೇಷನ್ ಅಂತ ಆಗಿದೆ. ಈಗ ಹಳೆ ಕಾಲದ ಹಳ್ಳಿ ಜನದಿಂದ ನಾವು ಹೊಸ ಸಿಟಿಗೆ ಮೂವ್ ಆಗಿಬಿಟ್ಟಿದ್ವಿ. ಹಾಗಾಗಿ ನಮ್ಮ ಆಹಾರ ಪದ್ಧತಿ ಚೇಂಜ್ ಆಗೋಗಿದೆ, ಯಾವುದೇ ಒಳ್ಳೆ ತರೋದಿಲ್ಲ, ಎಕ್ಸಸೈಸಸ್ ಕಮ್ಮಿ ಇದೆ, ಹಾರ್ಮೋನ್ ತೊಗೊಳೋದು. ಹಸ್ಬೆಂಡ್ ವೈಫ್ ಇಬ್ಬರು ಕೆಲಸ ಮಾಡ್ತಿರೋದ್ರಿಂದ ಮಗು ತುಂಬ 30-40 ವರ್ಷ ಆದಮೇಲೆ ಮಾಡ್ಕೊಳೋದು, ಒಂದು ಮಗು ಅಷ್ಟೇ ಮಾಡ್ಕೊಳೋದು, ಅಥವಾ ಅದಕ್ಕೆ 1 ತಿಂಗಳು ಅಷ್ಟೇ ಸ್ತನಪಾನ ಮಾಡೋದು, ಕೊಡದೇ ಇರೋದು. ಇದೆಲ್ಲ ಕಾರಣದಿಂದ ಅನ್ಫಾರ್ಚುನೇಟ್ಲಿ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಜಾಸ್ತಿ ಆಗಿದೆ. ಆದರೆ ಒಂದು ಒಳ್ಳೆ ಸಮಾಚಾರ ಅಂದರೆ, ಬ್ರೆಸ್ಟ್ ಕ್ಯಾನ್ಸರಿಗೆ ಬಹಳಷ್ಟು ಅಡ್ವಾನ್ಸ್ ಆಗಿ ತುಂಬ ಜನಕ್ಕೆ ಎಲ್ಲರಿಗೂ ಕ್ಯೂರ್ ಮಾಡ್ಬೋದು. ಈಗ ಅದಕ್ಕೆ ಸಹ ಚಿಕಿತ್ಸೆ ಇದೆ. ಕರೆಕ್ಟ್ ಟೈಮಲ್ಲಿ ಬಂದರೆ ಖಂಡಿತ ಅದಕ್ಕೆ ಕ್ಯೂರ್ ಆಗುತ್ತೆ. ಓಕೆ, ಇನ್ನೊಂದು ಗರ್ಭಾಶಯ ಕ್ಯಾನ್ಸರ್ ಕೂಡ ತುಂಬ ಅಪಾಯಕಾರಿ ಕ್ಯಾನ್ಸರ್, ಮಹಿಳೆಯರಲ್ಲಿ ಕಂಡುಬರುವಂತಹ ಕ್ಯಾನ್ಸರ್ಗಳಲ್ಲಿ. ಸೊ ಗರ್ಭಾಶಯ ಯೂಟ್ರಸ್ಗೆ ಬರುವಂತಹ ಕ್ಯಾನ್ಸರ್ ಯಾವ ಕಾರಣದಿಂದ ಬರುತ್ತೆ ಮತ್ತು ಇದರ ಒಂದು ದುಷ್ಪರಿಣಾಮ ಏನು ಅಂತ, ಇದರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ. ಹೌದು, ಈಗ ಗರ್ಭಕೋಶದಲ್ಲಿ 2 ಥರದ್ದು ಕ್ಯಾನ್ಸರ್ ಇದೆ. ಒಂದು ಗರ್ಭಕೋಶದ್ದು ಹೊರಗಡೆ ಬಾಯಿ ಕ್ಯಾನ್ಸರ್, ಅದು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಬಹಳ ಕಾಮನೆಸ್ಟು. ಇದು ಸುಮಾರು 29% ಮಹಿಳೆಯರಲ್ಲಿ ಇಂಡಿಯಾದಲ್ಲಿ ಇದೆ. ಇದು ತುಂಬ ಕಾಮನ್. ಇನ್ನು ಎರಡನೇದು ಗರ್ಭಕೋಶದ ಮೇಲ್ಗಡೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ. ಅನ್ಫಾರ್ಚುನೇಟ್ಲಿ ಈಗ ಅಕಸ್ಮಾತ್ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಸರ್ವೈಕಲ್ ಕ್ಯಾನ್ಸರು ಇದು ನಾವು ಸ್ಕ್ರೀನಿಂಗ್ ಒಳಗಡೆ ಕಂಡುಹಿಡಿದ್ರೆ ಸುಮಾರು 50% ಕ್ಯಾನ್ಸರ್ ಮಹಿಳೆಯರಲ್ಲಿ ಅವಾಯ್ಡ್ ಮಾಡ್ಬೋದು. ಈಗ ಗರ್ಭಕೋಶದ ಕ್ಯಾನ್ಸರ್ ಏನಕ್ಕೆ ಅಂತ ಹೇಳಿದ್ರೆ, ಹೈಜೀನ್ ಸರಿಯಾಗಿದೆ ಇರೋದು, ಆಮೇಲೆ ಹ್ಯೂಮನ್ ಪ್ಯಾಪಿಲೋಮಾ ಅಂತ ಒಂದು ವೈರಸ್ ಇರುತ್ತೆ, ಅದು ನಾವು ಹೆಲ್ತಿ ಆಗಿದ್ದೇ ಇರೋದು, ತುಂಬ ಅನಿಮಿಯಾ ಇರೋದು, ನಮ್ಮ ಸೋಷಿಯಲ್ ಸ್ಟೇಟಸ್ ತುಂಬ ಕಮ್ಮಿ ಇರೋದು, ಈ ಥರದಿಂದ ಅದು ಬರುತ್ತೆ. ಸೊ ಇದಕ್ಕೊಂದೇ ಒಂದು ಮೆಸೇಜ್ ಏನು ಅಂತ ಹೇಳಿದ್ರೆ, ಯಾವತ್ತು ನಾವು ಸಿಂಪ್ಟಮ್ ಬರೋ ತನಕ ಕಾಯಬಾರ್ದು. ಈಗ ಬಿಳಿ ಮುಟ್ಟು ಹೋಗುತ್ತೆ, ಅಥವಾ ತುಂಬ ಕೆಂಪು ಮುಟ್ಟು ಹೋಗ್ತಾ ಇದೆ, ಅಥವಾ ಕಾಲು ನೋವು ಶುರುವಾಗಿದೆ, ಬೆನ್ನು ನೋವಾಗಿದೆ, ಇದು ಬಂದ ಮೇಲೆ ಡಾಕ್ಟರ್ ಹತ್ರ ಬರಬಾರ್ದು. ಈಗ ಇಂಡಿಯಾದಲ್ಲಿ ನಮ್ಮದು ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇದೆ. ಇದ್ರ ಪ್ರಕಾರ 40 ವರ್ಷ ಮುಟ್ಟಿರೋ ಎಲ್ಲ ಮಹಿಳೆಯರು ವರ್ಷಕ್ಕೆ ಒಂದ್ಸಲಿ ಅವ್ರದ್ದು ಹತ್ತಿರದ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಮೆಮೊಗ್ರಫಿ ಅಂತ ಮಾಡಿಸ್ಬೇಕು. ಒಂದ್ಸಲಿ ಮೆಮೊಗ್ರಫಿ ಮಾಡಿದ್ರೆ ಅದು ಸುಮಾರು 6 ತಿಂಗಳಿಂದ 1 ವರ್ಷ ಮುಂಚೆನೆ ಕ್ಯಾನ್ಸರ್ ಬರ್ಬೋದಾಗಂತ ಕಾಣುತ್ತೆ. ಅದೇ ತರ ಮೆಮೊಗ್ರಫಿ ಅಂತ ಹೇಳಿದ್ರಿ ಮಾಡಿಸ್ಬೇಕು, ಯಾವ ಏಜ್ ಇಂದ ಮಾಡ್ಸಕ್ಕೆ ಶುರು ಮಾಡಬಹುದು? ಅದಕ್ಕೆ ಸ್ಕ್ರೀನಿಂಗ್ ರೆಕಮೆಂಡೇಶನ್ ಏನು ಅಂದ್ರೆ, ಈಗ ಮನೆ ಒಳಗಡೆ ಯಾರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ ಅಂತ ಹೇಳಿದ್ರೆ, ನಾರ್ಮಲ್ ಮನುಷ್ಯರಾಗಿದ್ರೆ 40 ವರ್ಷದಿಂದ ವರ್ಷಕ್ಕೆ ಒಂದ್ಸಲಿ ಮಾಡಬೇಕು. ಅಕಸ್ಮಾತ್ ಅವ್ರ ತಾಯಿಲಿ ಯಾರಲ್ಲೂ ಅಥವಾ ಅಕ್ಕ ತಂಗಿ ಫ್ಯಾಮಿಲಿ ಬೇರೆಯವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ, ಅವ್ರಿಗೆ ಯಾವ ವಯಸ್ಸಲ್ಲಿ ಬಂದಿದೆ ಅಲ್ಲಿಂದ 5 ವರ್ಷ ಆದ್ಮೇಲೆ, ಈಗ 30 ವರ್ಷಕ್ಕೆ ಬಂದಿದೆ ಅಂದ್ರೆ 35ರಿಂದ 37 ವರ್ಷಕ್ಕೆ ಶುರು ಮಾಡಬೇಕು. ಆ ಟೈಮಲ್ಲಿ ಸ್ಕ್ರೀನಿಂಗ್ ಮಾಡಬೇಕು. ಅಂದರೆ ಈ ಕ್ಯಾನ್ಸರ್ಗಳು ಅಂದರೆ ಎರಡೂ ಇರ್ಬೋದು, ಗರ್ಭಾಶಯ ಇರ್ಬೋದು ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು. ಯಾವೆಲ್ಲ ಪರೀಕ್ಷೆಗಳು, ಈಗ ಮೆಮೊಗ್ರಫಿ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ಗೆ, ಅದೇ ರೀತಿ ಗರ್ಭಾಶಯಕ್ಕೂ ಸಿಂಪ್ಟಮ್ಸ್ ನಮ್ಗೆ ಇದ್ರದ್ದೇ ಇದು ಅಂತ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ, ಸಾಮಾನ್ಯ ಮನುಷ್ಯರಿಗೆ. ಸೊ ಇದು ಪರೀಕ್ಷೆಗಳು, ಯಾವೆಲ್ಲ ಪರೀಕ್ಷೆಗಳು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲ್ಲ. ಸೊ ಮುಖ್ಯವಾಗಿ ಯಾವೆಲ್ಲ ಪರೀಕ್ಷೆಗಳು ಮಾಡಿಸ್ಕೊಳ್ಳೇಬೇಕಾಗುತ್ತೆ ಅಂತ. ಹೌದು, ಈಗ ಕ್ಯಾನ್ಸರ್ಲಿ 2 ಭಾಗ ಇದೆ. ಒಂದು, ಕ್ಯಾನ್ಸರ್ ಬಂದ ಮೇಲೆ ಡಾಕ್ಟರ್ ಹತ್ರ ಚಿಕಿತ್ಸೆಗೆ ಬರೋದು. ಇನ್ನೊಂದು, ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಪ್ರಿವೆನ್ಷನ್ ಮಾಡೋದು ಅಥವಾ ಸ್ಕ್ರೀನಿಂಗ್ ಐಡೆಂಟಿಫೈ ಮಾಡೋದು. ಈಗ ನಾನು ಈಗ ಮಣಿಪಾಲ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನಾನಿದ್ದೀನಿ. ಸುಮಾರು 200-250 ಬ್ರೆಸ್ಟ್ ಕ್ಯಾನ್ಸರ್ ಆಪರೇಷನ್ ನಾವು ಮಾಡ್ತೀವಿ. ಒಂದು ಪ್ರಾಬ್ಲಮ್ ಏನು ಅಂದರೆ,
ಬ್ರೆಸ್ಟ್ ಕ್ಯಾನ್ಸರಲ್ಲಿ ಸ್ತನದಲ್ಲಿ ಗೆಡ್ಡೆ ಕಾಣುತ್ತೆ, ಆದರೆ ಅದು ಯಾವತ್ತೂ ನೋವಿರೋದಿಲ್ಲ. ನಾನು ಭಾಳಷ್ಟು ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಜನ 3ನೇ ಸ್ಟೇಜ್ ತುಂಬ ಅಡ್ವಾನ್ಸ್ ಆದ್ಮೇಲೆ ಬರ್ತಾರೆ. ನಾ ಎಲ್ಲ ಮಹಿಳೆಯರಿಗೂ ಕೇಳ್ತೀನಿ, ಹಳ್ಳಿಯಿಂದ ಬರೋರಿಗೆ ಯಾರಿಗೆ ಯಾಕೆ ಬರಲಿಲ್ಲ ಡಾಕ್ಟರ್ ಹತ್ರ, ಇಲ್ಲ ಅದು ಗೆಡ್ಡೆ ಇತ್ತು ಏನು ನೋವಿಲ್ಲ. ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಕ್ಯಾನ್ಸರ್ ಅಂದರೆ ನೋವು ಅಂದರೆ ಸಫರಿಂಗ್ ಅಂತ. ಬಟ್ ಕ್ಯಾನ್ಸರ್ ಗೆಡ್ಡೆ ಒಳಗಡೆ ನೋವು ಅಂಟಿ ಲಾಸ್ಟ್ ಸ್ಟೇಜ್ ಇರೋದಿಲ್ಲ. ಹಾಗಾಗಿ ಸ್ತನದಲ್ಲಿ ಯಾವುದೇ ಗೆಡ್ಡೆ ಬಂದರೂ ನೋವಿಗೆ ಕಾಯಬಾರ್ದು, ತಕ್ಷಣ ಬರಬೇಕು. ಸೊ ಈಗ ಬ್ರೆಸ್ಟ್ ರೆಕಮೆಂಡೇಶನ್ ಏನು ಅಂತ ಹೇಳಿದ್ರೆ 40 ವರ್ಷ ಆದರೆ ವರ್ಷಕ್ಕೊಂದ್ಸಲಿ ಸ್ಕ್ರೀನಿಂಗ್ ಮಾಡಬೇಕು. ಅದೇ ಥರ ವರ್ಷಕ್ಕೊಂದ್ಸಲಿ ಪ್ಯಾಪ್ ಸ್ಮಿಯರ್ ಅಂತ ಸ್ಮಿಯರ್ ಮಾಡ್ತಾರೆ. ಇದು ಎಲ್ಲ ಹಳ್ಳಿ, ಎಲ್ಲ ಹಾಸ್ಪಿಟ್ಲು, PHC ಹಾಸ್ಪಿಟ್ಲು ಎಲ್ಲ ಕಡೆನೂ ಫ್ರೀ ಆಗಿ ಮಾಡ್ತಾರೆ. ಸೊ ವರ್ಷಕ್ಕೆ ಒಂದ್ಸಲಿ ಪ್ಯಾಪ್ ಸ್ಮಿಯರ್ ಅಂತ ಒಂದು ಸಣ್ಣ ಪರೀಕ್ಷೆ ಮಾಡಿಸ್ಕೊಂಡ್ರೆ, ಇವೆರಡು ಮಾಡಿದ್ರೆ ಸುಮಾರು 50% ಕ್ಯಾನ್ಸರ್ನ ಅವಾಯ್ಡ್ ಮಾಡ್ಬೋದು, ಅಥವಾ ಅರ್ಲಿ ಸ್ಟೇಜಲ್ಲಿ ಐಡೆಂಟಿಫೈ ಮಾಡಿ ಕ್ಯೂರ್ ಮಾಡ್ಬೋದು. ಸೊ ಅದೇ ನೀವು ಹೇಳ್ದಂಗೆ ಕಷ್ಟ ಆಗಿ ನೋವಾಗೋವರೆಗೂ ಯಾರು ಹೋಗಲ್ಲ ಆಸ್ಪತ್ರೆಗಳಿಗೆ. ಸೊ ಅದೇ ಒಂದು ಇದರಿಂದ ಪರಿಣಾಮ ತುಂಬ ವಿಪರೀತಕ್ಕೆ ಹೋಗುತ್ತೆ ಅಂತ. ಈ ಗರ್ಭಾಶಯದ ಒಂದು ಕ್ಯಾನ್ಸರ್ ಬರೋದ್ರಿಂದ ಹೆಣ್ಮಕ್ಳಿಗೆ ಹಿಂಗೆ ತುಂಬ ಕಷ್ಟ ಆಗುತ್ತಾ ಅಂತ, ಮಗು ಆಗೋ ಚಾನ್ಸಸ್ ಇರಲ್ಲ ಅಥವಾ ಏನೆಲ್ಲ ರಿಸ್ಕ್? ಈಗ ಇಂಡಿಯಾದಲ್ಲಿ ಈಗ ರೂರಲ್ ಏರಿಯಾ, ಹಳ್ಳಿ ಸೈಡು ಕಾಮನೆಸ್ಟ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್, ಅಂದರೆ ನಮ್ಮ ಗರ್ಭಕೋಶದ್ದು ದ್ವಾರದ್ದು ಕಾಮನೆಸ್ಟ್ ಕ್ಯಾನ್ಸರ್. ಅನ್ಫಾರ್ಚುನೇಟ್ಲಿ ಇದರೊಳಗೆ ತುಂಬ ಜನ ಮಾರ್ಟಾಲಿಟಿ ಅಂದರೆ ತುಂಬ ಲೈಫ್ ಇದರಲ್ಲಿ ಲಾಸ್ ಆಗ್ತಾ ಇದೆ. ಯಾಕೆಂದರೆ ಜನ ಇದರಲ್ಲಿ ತುಂಬ ಬಿಳಿ ಮುಟ್ಟು ಬರುತ್ತೆ, ಹಾಗೆ ಕೂತ್ಕೊಂಡ್ಬಿಡ್ತಾರೆ, ಬಂದು ಡಾಕ್ಟ್ರಿಗೆ ತೋರಿಸೋದಿಲ್ಲ, ಪ್ಯಾಪ್ ಸ್ಮಿಯರ್ ಮಾಡೋದಿಲ್ಲ. ಸೊ ಹಾಗೆ ಏನು ಟ್ರೀಟ್ಮೆಂಟ್ ಇಲ್ಲದೆ ಹಾಗೆ ಇರ್ತಾರೆ. ಹಾಗಾಗಿ 3rd ಸ್ಟೇಜಲ್ಲಿ ಬರೋದ್ರಿಂದ ಅವಾಗ ಅವ್ರಿಗೆ ಕೀಮೋಥೆರಪಿ, ರೇಡಿಯೋಥೆರಪಿ ಕೊಡಬೇಕು. ಗುಣ ಆಗೋ ಚಾನ್ಸು ಸುಮಾರು 50-60% ಇರುತ್ತೆ. ಸೊ ಅಲ್ಲಿವರೆಗೂ ಕಾಯಬಾರ್ದು. ಅನ್ಫಾರ್ಚುನೇಟ್ಲಿ ಫ್ಯಾಮಿಲಿ, ಈಗ ನಮ್ಮ ಇಂಡಿಯಾದಲ್ಲಿ ಹೇಗೆ ಅಂತ ಹೇಳಿದ್ರು, ಈ ಒಂದು ಪುರುಷ ಪ್ರಧಾನ ಅಂತ ಅಂದ್ಕೊಂಡ್ರು, ಆ್ಯಕ್ಚುಲಿ ಫ್ಯಾಕ್ಟ್ ಈಸ್ ಇಟ್ಸ್ ಎ ಲೇಡಿ ಓರಿಯೆಂಟೆಡ್. ಮನೆ ಒಳಗಡೆ ಒಬ್ಬರು ಸ್ತ್ರೀ ಹುಷಾರಿಲ್ಲ ಅಂತ ಹೇಳಿದ್ರೆ ಹೋಲ್ ಫ್ಯಾಮಿಲಿ ಇಸ್ ಡೌನ್. ಸೊ ದ ಹೆಲ್ತ್ ಆಫ್ ಅ ಲೇಡಿ ಆ್ಯಕ್ಚುಲಿ ಈಸ್ ದ ಹೆಲ್ತ್ ಆಫ್ ಅ ಸೊಸೈಟಿ ಆ್ಯಂಡ್ ದ ಫ್ಯಾಮಿಲಿ. ಸೊ ಅದು ನಾವು ಹೇಳ್ತೀವಿ. ಸೊ ಹಾಗಾಗಿ ಎಲ್ಲ ಹಸ್ಬೆಂಡರು ಒಂದೇ ಒಂದು ಮೆಸೇಜ್ ಹೇಳಬೇಕು, ನಿಮ್ಮ ವೈಫಿಂದು ಬರ್ತ್ಡೇ ದಿನ ಅವ್ರಿಗೆ ಬೇರೆ ಬಂಗಾರ ಸೀರೆ ಏನೂ ಕೊಡಬೇಡಿ. ವರ್ಷಕ್ಕೊಂದ್ಸಲಿ ಅವ್ರಿಗೆ ನೆನೆಸ್ಬಿಡ್ರಿ, ನಿಮ್ಮ ಹತ್ರದ ಹಾಸ್ಪಿಟ್ಲಿಗೆ ಹೋಗಿ ಒಂದು ಮೆಮೊಗ್ರಫಿ ಮಾಡಿಸ್ಕೊಂಡ್ರ, ಸೊ ಸ್ತನ ಕ್ಯಾನ್ಸರ್ ಬರದೇ ಇರೋ ಹಾಗೆ ಮುಂಚೆನೇ ಗೊತ್ತಾಗಿ ಸ್ಕ್ರೀನಿಂಗು, ವರ್ಷಕ್ಕೊಂದ್ಸಲಿ ಪ್ಯಾಪ್ ಸ್ಮಿಯರ್ ಮಾಡಿದ್ರ. ಇದು 2 ಸಿಂಪಲ್. ಎಲ್ಲ ಅವ್ರ ಮನೇಲಿರೋ ಎಲ್ಲ ಗಂಡಸರು, ಅವ್ರ ವೈಫ್ ಅಥವಾ ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಅಥವಾ ಅವ್ರ ಮದರ್ ಇರ್ಬೋದು, ಇವೆರಡು ವರ್ಷಕ್ಕೊಂದ್ಸಲಿ ಮಾಡಿಸಿದ್ರೆ ಕ್ಯಾನ್ಸರು ಸುಮಾರು 2-3 ವರ್ಷ ಬರೋಕ್ಕಿಂತ ಮುಂಚೆನೇ ಗೊತ್ತಾಗುತ್ತೆ. ಅರ್ಲಿಯೆಸ್ಟ್ ಟ್ರೀಟ್ಮೆಂಟ್ ಮಾಡಿ ಗುಣ ಮಾಡ್ಬೋದು. ಸೊ ಅದು ಸಿಂಪ್ಟಮ್ ಬರೋ ತನಕ ಕಾಯಬಾರ್ದು. ಓಕೆ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ಅಂತಲೇ ಕರೆಸ್ಕೊಳ್ಳುವಂಥ ಈ ರೋಬೋಟಿಕ್ ಕ್ಯಾನ್ಸರ್ ಸರ್ಜರಿ ಏನಿದು ಆ್ಯಕ್ಚುಲಿ? ಹೌದು, ಈಗ ಈ ಜನ ಹೇಗೆ ಅಂದರೆ ಕ್ಯಾನ್ಸರ್ ಅಂದರೆ 2 ರೀತಿ ಭಯ. ಕ್ಯಾನ್ಸರ್ ಅಂದರೆ ಅದು ಟ್ರೀಟ್ಮೆಂಟೇ ರೋಗಕ್ಕಿಂತ ದೊಡ್ಡದು ಅಂತ ಭಯ ಜನಕ್ಕಿದೆ. ಈಗ ಅದು ಕ್ಯಾನ್ಸರ್ ರೋಗ ಹೇಗೆ ಅಂತಂದರೆ ಅದು ಟ್ರೀಟ್ಮೆಂಟೇ ತುಂಬ ದೊಡ್ಡದಿದೆ, ಅದಕ್ಕೆ ದೊಡ್ಡ ಆಪರೇಷನ್ ಮಾಡಬೇಕು, ಹೊಟ್ಟೆ ಎಲ್ಲ ಕುಯ್ಬೇಕು, ಸುಮಾರು 10-15 ದಿನ ಇರ್ತೀವಿ ಮನೆಯಲ್ಲಿ, ತುಂಬ ನೋವಿರುತ್ತೆ, ತುಂಬ ರಕ್ತ ಎಲ್ಲ ಕೊಡಬೇಕಾಗುತ್ತೆ, ವಾಪಸ್ಸು ನಾವು ಕೆಲಸಕ್ಕೆ ಹೋಗಿ 1 ತಿಂಗಳು ಬೇಕಾಗುತ್ತೆ ಅಂತ. ಸೊ ಈಗ ಇದರಲ್ಲಿ ರೀಸೆಂಟ್ ಅಡ್ವಾನ್ಸ್ ಲಾಸ್ಟ್ ಒಂದು 2-3 ವರ್ಷದಲ್ಲಿ ಆಗಿರೋದು ಏನಂದರೆ ಒಂದು ರೋಬೋಟ್ ಅಂತ. ಈಗ ನಾವು ನಾರ್ಮಲ್ ಆಗಿ, ಈಗ ನಾನು ಕ್ಯಾನ್ಸರ್ ಸರ್ಜನ್ ತಜ್ಞ ಈಗ ಮಣಿಪಾಲ್ ಹಾಸ್ಪಿಟ್ಲಲ್ಲಿ, ನಾವು ಏನು ಮಾಡ್ತೀವಿ, ನಮ್ಮ ಕೈ ಹಿಡಿದು ನಾವು ಆಪರೇಷನ್ ಮಾಡಿ ಕೈಯಿಂದ ಮಾಡ್ತೀವಿ. ಬಟ್ ಕ್ಯಾನ್ಸರ್ ಸರ್ಜರಿ ತುಂಬಾ ಡೆಲಿಕೇಟು, ತುಂಬಾ ಮೇಜರ್ ಆಪರೇಷನ್. ಈಗ ರೋಬೋಟ್ ಅಂತ ಹೇಗೆ ಅಂತ ಹೇಳಿದ್ರೆ, ಅದು ಒಂದು ಸ್ಪೆಷಲ್ ಕಂಪ್ಯೂಟರೈಸ್ಡ್ ರೋಬೋಟ್ ಅಂಗ. ಅದಕ್ಕೆ 4 ಕೈ ಇರುತ್ತೆ, ಬಟ್ ಅದು ಸರ್ಜನ್ ಅದನ್ನು ಯೂಸ್ ಮಾಡಿ ಆಪರೇಷನ್ ಮಾಡ್ತಾರೆ. ಹಾಗಾಗಿ ಸ್ಮಾಲ್ ಕೀ ಹೋಲಲ್ಲಿ ಸುಮಾರು 8 ಮಿಲಿಮೀಟರ್ ಹೋಲಿಂದ ದೊಡ್ಡ ಆಪರೇಷನ್ ಮಾಡಿ, ಇವತ್ತು ಆಪರೇಷನ್ ಮಾಡಿದ್ರೆ ವಿತಿನ್ 2 ಡೇಸ್ ಮನೆಗೆ ಹೋಗ್ತಾರೆ. ಹೊಟ್ಟೆ ಕೊಯ್ಯೋ ಅವಶ್ಯಕತೆ ಇರೋದಿಲ್ಲ, ನೋವಿರೋದಿಲ್ಲ, ಬ್ಲಡ್ ಕೊಡೋ ಅವಶ್ಯಕತೆ ಇಲ್ಲ, ರಿಕವರಿ ಇಸ್ ವೆರಿ ಫಾಸ್ಟ್, ರಿಸಲ್ಟ್ಸ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟೇ ರೋಗಕ್ಕಿಂತ ದೊಡ್ಡದು ಅನ್ನೋದಿದೆಯಲ್ಲ, ಅದು ರಾಂಗ್. ಈಗ ಇದು ಅತ್ಯಾಧುನಿಕ ಇದೊಂದು ಥರದ್ದು ಮೆಷಿನ್ನು ಇದೀಗ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಇದೆ. ಇದನ್ನು ಯೂಸ್ ಮಾಡಿ ನಾವು ಕ್ಯಾನ್ಸರ್ ಆಪರೇಷನ್ ಮಾಡ್ತೀವಿ. ಹಾಗಾಗಿ 2 ದಿನಕ್ಕೆ ಮನೆಗೆ ಹೋಗ್ತಾರೆ. ಇದರಲ್ಲಿ ನೋವು ತುಂಬ ಕಮ್ಮಿ, ವಾಪಸ್ ಅವ್ರದ್ದು ವರ್ಕಿಗೆ ಬೇಗ ಹೋಗ್ಬೋದು, ಬ್ಲಡ್ ಲಾಸ್ ಕಮ್ಮಿ, ಕ್ಯಾನ್ಸರ್ದು ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾವ ಸ್ಟೇಜ್ ಇದ್ರೂ ಸಹ ಇದಕ್ಕೆ ಕ್ಯಾನ್ಸರ್ನ ಗುಣಪಡಿಸುವಂತಹ ಒಂದು ಇದು ಆಗುತ್ತಾ ಅಂತ, ಇದು ಶಸ್ತ್ರಚಿಕಿತ್ಸೆ ಅಂತ? ಈಗ ಯೂಶಲಿ ಕ್ಯಾನ್ಸರಲ್ಲಿ 4 ಸ್ಟೇಜ್ ಇರುತ್ತೆ, ಮೊದಲನೇದು, 2ನೇದು, 3, 4. ಯೂಶಲಿ ಮೋಸ್ಟ್ ಆಫ್ ದ ಕ್ಯಾನ್ಸರ್ 4 ಸ್ಟೇಜ್ ಒಂದು ಬಿಟ್ಟು ಇನ್ನೆಲ್ಲರಿಗೂ ಗುಣ ಮಾಡ್ಬೋದು. ಕೆಲವು ಕ್ಯಾನ್ಸರ್ ಇದೆ, ಕರುಳು ಕ್ಯಾನ್ಸರ್ ಇರ್ಬೋದು ಅಥವಾ ಥೈರಾಯ್ಡ್ ಕ್ಯಾನ್ಸರ್ ಇರ್ಬೋದು, ಅದರಲ್ಲಿ 4ನೇ ಸ್ಟೇಜ್ ಸಹ ಗುಣ ಮಾಡ್ಬೋದು. ಸೊ ಹಾಗಾಗಿ ಯೂಶಲಿ ನಾವು ಶಸ್ತ್ರಚಿಕಿತ್ಸೆ ಏನಂದ್ರೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, 3rd ಸ್ಟೇಜ್ ಒಳಗೆ ಮಾಡ್ತೀವಿ. ಅಕಸ್ಮಾತ್ ಕ್ಯಾನ್ಸರ್ ಆಗಲೇ ಬ್ಲಡ್ಡಿಗೆ ಹೋಗಿ ಹೊರಗಡೆ ಹರಡ್ಬಿಟ್ಟಿದೆ ಅಂದ್ರೆ ಅವಾಗ ಯೂಶಲಿ ನಾವು ಸರ್ಜರಿ ಮಾಡೋದಿಲ್ಲ, ಅವಾಗ ಕೀಮೋಥೆರಪಿ ಕೊಡಬೇಕಾಗತ್ತೆ. ಸೊ ಮೆಸೇಜ್ ಏನು ಅಂತ ಹೇಳಿದ್ರೆ, ಜನಕ್ಕೆ ಸಿಂಪ್ಟಮ್ ಬರೋ ತನಕ ಕಾಯಬಾರ್ದು, ಆದಷ್ಟು ಬೇಗ ಬನ್ನಿ. ಫಸ್ಟ್, ಸೆಕೆಂಡ್, 3rd ಸ್ಟೇಜ್ ಅಲ್ಲಿ ಇರ್ಬೋದು, ಅವಾಗ ಒಳ್ಳೆ ಥರದ್ದು ಶಸ್ತ್ರಚಿಕಿತ್ಸೆ ಮಾಡಿ ಅಥವಾ ಕೀ ಹೋಲ್ ಸರ್ಜರಿ ನಾವು ರೋಬೋಟಿಕ್ ಇಂದ ಮಾಡಿ ನೀವು ಆದಷ್ಟು ಬೇಗ ವಿತ್ ಮಿನಿಮಮ್ ಪೇನ್ ಅಂಡ್ ಡಿಸ್ಕಂಫರ್ಟ್ ವಾಪಸ್ ನಿಮ್ಮ ಕೆಲಸಕ್ಕೆ ಹೋಗ್ಬೋದು. ಕ್ಯೂರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನೀವು ಹೇಳಿದ್ರಿ, ಮತ್ತೆ ಬೇರೆ ಯಾವ್ದಾದ್ರು ಅಂದ್ರೆ ಮಧುಮೇಹ ಇರಬಹುದು, ಬೇರೆ ಏನಾದರೂ ಅದ್ರ ಕ್ಯಾನ್ಸರ್ ಜೊತೆಗೆ ಬೇರೆ ಕಾಯಿಲೆಗಳಿಂದ ನಳ್ತಾ ಇರೋರು ಅಂಥವ್ರಿಗೆ ಕೂಡ ಇದು ರೋಬೋಟಿಕ್ ಸರ್ಜರಿ ಮಾಡ್ಬೋದು? ಈಗ ರೋಬೋಟಿಕ್ ಆಪರೇಷನ್ ಅನ್ನೋದು ಈಗ ಎಲ್ಲೆಲ್ಲಿ ಮಾಡ್ಬೋದು ಅಂತ, ಈಗ ಇದನ್ನ
ನಮ್ಮದು ಕರಳು ಕ್ಯಾನ್ಸರಲ್ಲಿ ಮಾಡ್ಬೋದು, ಗರ್ಭಕೋಶದ್ದು ಕ್ಯಾನ್ಸರಲ್ಲಿ ಮಾಡ್ಬೋದು, ಅಥವಾ ನಮ್ಮದು ಜಠರ ಕ್ಯಾನ್ಸರ್ ಅಂತ ಹೇಳ್ತೀವಿ ಅದು, ಫುಡ್ ಪೈಪು ಇಸೋಫೆಗಸ್ಸು, ಬಾಯಿ ಕ್ಯಾನ್ಸರ್ ಇರ್ಬೋದು, ಥೈರಾಯ್ಡ್ ಕ್ಯಾನ್ಸರ್ ಇರ್ಬೋದು, ಸಾಕಷ್ಟು ಕ್ಯಾನ್ಸರ್ ಒಳಗೆ ಇದು ರೋಬೋಟ್ ಅನ್ನೋದು ನಾವು ಮಿಷಿನ ಯೂಸ್ ಮಾಡಿ ಆಪ್ರೇಷನ್ ಮಾಡ್ಬೋದು. ಸೊ ಹಾಗಾಗಿ ಜನ 1 ರಿಂದ 2 ದಿನದಲ್ಲೇ ವಾಪಸ್ ಹೊಟ್ಟೋಗ್ಬಿಡ್ಬೋದು. ಮಿನಿಮಮ್ ಪೇಯ್ನ್ ಇರುತ್ತೆ, ರಿಸಲ್ಟ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಸಾಕಷ್ಟು ಕ್ಯಾನ್ಸರ್ ಒಳಗೆ ಇದು ರೋಬೋಟ್ ಅನ್ನೋದು ಸ್ಪೆಷಲ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ನಾವು ಆಪ್ರೇಷನ್ ಮಾಡ್ಬೋದು. ಮತ್ತೊಂದು ಬೇರೆ ವಿಶೇಷವಾಗಿ ಅಂದರೆ ಮುಂಜಾಗ್ರತೆ ಅಂತ ಏನೋ ತೊಗೋಬೇಕಾಗುತ್ತೆ, ರೋಬೋಟಿಕ್ ಸರ್ಜರಿ ಮಾಡಬೇಕಾದ್ರೆ ಇಂಥವ್ರಿಗೆ ಮಾಡೋಕ್ಕಾಗಲ್ಲ, ಇದು ತುಂಬ ರಿಸ್ಕು, ಇಲ್ಲ ಇಂಥವ್ರಿಗೆ ಮಾಡಬಹುದು, ಅಥವಾ ಸರ್ಟೈನ್ ಏಜ್ ಏನಾದರೂ ಆ ಥರ ಇದೆಯಾ? ಇಲ್ಲ, ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಈಗ ತುಂಬ ಒಬೇಸ್ ಅಂದರೆ ತುಂಬ ದಪ್ಪ ಇದ್ದವ್ರಿಗೆ ನಾವು ಓಪನ್ ಮಾಡಿ ಆಪ್ರೇಷನ್ ಮಾಡಿದ್ರೆ ಕಾಂಪ್ಲಿಕೇಶನ್ನು ರಿಕವರಿ ತುಂಬ ಲೇಟು. ಅಂಥವರಲ್ಲಿ ಆ್ಯಕ್ಚುಲಿ ರೋಬೋಟಿಕ್ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಅದು ಕೀ ಹೋಲ್ ಮಾಡೋದ್ರಿಂದ, ಹೊಟ್ಟೆ ಕುಯ್ಯದೇ ಇರೋದ್ರಿಂದ ತುಂಬ ಬೇಗ ರಿಕವರ್ ಆಗುತ್ತೆ. ಈಗ ಅನ್ನನಾಳದ ಕ್ಯಾನ್ಸರಲ್ಲಿ ನಾವೇನು ಮಾಡಬೇಕು, ಎದೆ ಓಪನ್ ಮಾಡಿ ಮೂಳೆ ಕಟ್ ಮಾಡಿ ಆಪ್ರೇಷನ್ ಮಾಡಬೇಕಾಗತ್ತೆ. ಅದು ರಿಕವರಿ ಆಗೋಕ್ಕೆ ಕೆಲವು ಟೈಮ್ 3 ರಿಂದ 4 ವಾರ ಆಗುತ್ತೆ. ಎಷ್ಟೊಂದು ಜನ 2-3 ತಿಂಗಳು ತನಕ ಕೆಲಸಕ್ಕೆ ಹೋಗೋಕ್ಕಾಗೋದಿಲ್ಲ. ಈಗ ಅದು ರೋಬೋಟಿಕ್ ಒಳಗಡೆ ಸಣ್ಣ ಕೀ ಹೋಲ್ ಮಾಡಿ ಕ್ಯಾಮ್ರಾ ಹಾಕ್ಬಿಟ್ಟು ನಾವು ಅದು ಅನ್ನನಾಳದ ಕ್ಯಾನ್ಸರ್ ಆಪ್ರೇಷನ್ ಮಾಡಿದ್ರೆ ಕಟ್ಟಿರೋದ್ರಿಂದ ನೆಕ್ಸ್ಟ್ ಡೇನೇ ಪೇಷಂಟ್ಸ್ ಓಡಾಡ್ತಾರೆ, 1 ವಾರದಲ್ಲೇ ಮನೆಗೆ ಹೋಗಿ ಕೆಲಸ ಮಾಡ್ತಾರೆ. ಓಕೆ, ಡಾಕ್ಟರ್ ಜೊತೆ ಮಾತನ್ನು ಮುಂದುವರಿಸ್ತೇನೆ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಮಹಿಳೆಯರನ್ನು ಕಾಡುವಂತಹ ಕ್ಯಾನ್ಸರ್, ಅದರಲ್ಲೂ ಕ್ಯಾನ್ಸರ್ಗೆ ಶಸ್ತ್ರಚಿಕಿತ್ಸೆ ಯಾವ ರೀತಿ ವರ್ಕ್ ಆಗುತ್ತೆ, ಅದರಲ್ಲೂ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ಅಂತ ಕರೆಸ್ಕೊಂಡಿರುವಂತಹ ರೋಬೋಟಿಕ್ ಕ್ಯಾನ್ಸರ್ ಸರ್ಜರಿ ಯಾವ ರೀತಿ ವರ್ಕೌಟ್ ಮಾಡುತ್ತೆ, ಸೊ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇನ್ನಷ್ಟು ಮಾಹಿತಿ ಇದೆ ಒಂದು ಚಿಕ್ಕ ಬ್ರೇಕ್ನ ನಂತರ.